ಅದ್ರ ಬಗ್ಗೆ ತಾವು ಚರ್ಚೆ ತಗೊಂಡಿರೋದನ್ನ ಸ್ವಾಗತ ಮಾಡ್ತಾ, ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಕರ್ನಾಟಕ ರಾಜ್ಯದಿಂದ ಒಟ್ಟಾರೆ ತೆರಿಗೆ ಆಗಿರ್ಬೋದು, ಸೆಸ್ ಆಗಿರ್ಬೋದು, ಈ ಎಲ್ಲ ಮೂಲಗಳಿಂದ ಕೇಂದ್ರ ಸರ್ಕಾರಕ್ಕೆ ಹತ್ತತ್ರ 5 ಲಕ್ಷ ಕೋಟಿ ರೂಪಾಯಿಗಳನ್ನ ಕರ್ನಾಟಕ ರಾಜ್ಯದ ಸರ್ಕಾರದ ಕಡೆಯಿಂದ ನಾವು ಕಳಿಸ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಈಗಾಗಲೇ ಶಿವಲಿಂಗೇಗೌಡಣ್ಣ ಅವರು ಹೇಳ್ದಂಗೆ GST ಪ್ರಾರಂಭ ಆದಾಗಿಂದ ಕೂಡ ರಾಜ್ಯಕ್ಕೆ ಸಂಪನ್ಮೂಲಗಳನ್ನ ಸೃಜನೆ ಮಾಡೋಕ್ಕೆ ಅವಕಾಶಗಳು ಸಾಕಷ್ಟು ಕಡಿಮೆ ಆಗಿ ಕೇಂದ್ರ ಸರ್ಕಾರದಿಂದ ಬರೋಂಥ ಅನುದಾನಗಳ ಮೇಲೆ ಆಧಾರಿತವಾಗಿ ಇವತ್ತು ಸರ್ಕಾರಗಳು ನಡೀತಾ ಇದೆ ಸಭಾಧ್ಯಕ್ಷರೇ. ರಾಜ್ಯ ಸರ್ಕಾರಗಳಿಗೆ ಅಬಕಾರಿ, RTO, ಎಕ್ಸೈಸು ಮತ್ತು ಸ್ಟ್ಯಾಂಪ್ಸ್ ಆ್ಯಂಡ್ ಡ್ಯೂಟೀಸ್ ಬಿಟ್ಟರೆ ಬೇರೆ ಯಾವುದೂ ಅವಕಾಶಗಳಿಲ್ಲ ಇವತ್ತು ಸಭಾಧ್ಯಕ್ಷರೇ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಅಭಿವೃದ್ಧಿ ಆಗಬೇಕಂತಂದರೆ, ರಾಜ್ಯಗಳು ಮುಂದೆ ಹೋಗಬೇಕು ಅಂತಂದರೆ, ಇಲ್ಲ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ತನ್ನ ತೆರಿಗೆ ಪಾಲು ಕೊಡಬೇಕು, ಅಥವಾ ರಾಜ್ಯ ಸರ್ಕಾರಗಳು ಸಾಲಗಳನ್ನ ಮಾಡಿ ಮಾರುಕಟ್ಟೆಯಲ್ಲಿ ಹಣನ ತಂದು ಇವತ್ತು ರಾಜ್ಯಗಳನ್ನ ಅಭಿವೃದ್ಧಿ ಮಾಡಬೇಕು ಸಭಾಧ್ಯಕ್ಷರೇ. ಆ ಒಂದು ನಿಟ್ಟಿನಲ್ಲಿ ನಾವು ಕಳೆದ 10 ವರ್ಷದ ಅಂಕಿಅಂಶಗಳನ್ನ ನಾವು ನೋಡಿದ್ರೆ, ಭಾರತ ದೇಶದಲ್ಲಿ ರಾಜ್ಯಗಳು ಮಾಡಿರ್ತಕ್ಕಂಥ ಸಾಲದ ಪ್ರಮಾಣನ ನಾವು ನೋಡಿದ್ರೆ ಸಭಾಧ್ಯಕ್ಷರೇ, ನಮ್ಮ ಹತ್ರ ಇರ್ತಕ್ಕಂಥ ಅಂಕಿಅಂಶ ಏನು ಅಂತಂದರೆ, UPA ಸರ್ಕಾರ ತನ್ನ ಅವಧಿನ ಮುಗಿಸಿದಾಗ 2013ರಲ್ಲಿ ರಾಷ್ಟ್ರಾದ್ಯಂತ ಇರೋಂಥ ರಾಜ್ಯಗಳ ಸಾಲದ ಪ್ರಮಾಣ 25.1 ಲಕ್ಷ ಕೋಟಿ ಇತ್ತು ಸಭಾಧ್ಯಕ್ಷರೇ. 2013ರಲ್ಲಿ ಎಲ್ಲ ರಾಜ್ಯಗಳ ಸಾಲ ಸೇರಿದ್ರೆ 25.1 ಲಕ್ಷ ಕೋಟಿ. ಇವತ್ತು 2024ನೇ ಇಸ್ವಿಯ ಅಂಕಿಅಂಶಗಳನ್ನ ನಾವು ತಗೊಂಡ್ರೆ, ಎಲ್ಲ ರಾಜ್ಯಗಳ ಸಾಲ, ಒಟ್ಟಾರೆ ರಾಜ್ಯಗಳ ಸಾಲ ತಗೊಂಡ್ರೆ 83.32 ಲಕ್ಷ ಕೋಟಿಯಷ್ಟು ಇವತ್ತು ರಾಜ್ಯಗಳು ಸಾಲ ಮಾಡೋಂಥ ಪರಿಸ್ಥಿತಿಗೆ ಬಂದಿದೆ ಸಭಾಧ್ಯಕ್ಷರೇ. 25-26ನೇ ಸಾಲು ಅಂದರೆ 25 ವರ್ಷದ ಮಾರ್ಚ್ ತಿಂಗಳಲ್ಲಿ ರಾಷ್ಟ್ರಾದ್ಯಂತ ಇರ್ತಕ್ಕಂಥ ಸಾಲದ ಪ್ರಮಾಣ ಎಷ್ಟು ಅಂದರೆ ಹತ್ತತ್ರ 100 ಲಕ್ಷ ಕೋಟಿ ಮುಟ್ಟಿದೆ ರಾಜ್ಯ ಸರ್ಕಾರಗಳು ಮಾಡಿರ್ತಕ್ಕಂಥ ಸಾಲ. ಅಂದರೆ 2013ನೇ ಇಸ್ವಿಯಿಂದ 2025ನೇ ಇಸ್ವಿವರೆಗೂ ನಾವು ತಗೊಂಡ್ರೆ ರಾಜ್ಯ ಸರ್ಕಾರಗಳ ಸಾಲದ ಪ್ರಮಾಣ 4 ಪಟ್ಟು ಜಾಸ್ತಿ ಆಗಿದೆ. ಅಂದರೆ ನೇರವಾಗಿ ಇದೇನು ಸಾಕ್ಷಿ ಅಂದರೆ ಸಭಾಧ್ಯಕ್ಷರೇ, ರಾಜ್ಯ ಸರ್ಕಾರಗಳು ತನ್ನ ಸಂಪನ್ಮೂಲಗಳನ್ನ ಉತ್ಪಾದನೆ ಮಾಡ್ಕೊಳ್ಳೋಕೆ ಸಾಧ್ಯವಾಗದೆ ಇವತ್ತು ಸಾಲದಕ್ಕೆ ಹೊರೆಗೆ ಇವತ್ತು ಸಿಲುಕಿರ್ತಕ್ಕಂಥದ್ದು ನೇರವಾಗಿ ನಮ್ಮಿದ್ರಲ್ಲಿ ಕಾಣಿಸ್ತಾ ಇದೆ. ಆಯಿತು, ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರಗಳು ಸಾಲ ಮಾಡ್ತಾ ಇದ್ರೆ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇರ್ತಕ್ಕಂಥ ತೆರಿಗೆ ಹಣದಲ್ಲಾದರೂ ಅಭಿವೃದ್ಧಿ ಆಗಬೇಕು ಅಂತ ನಾವು ನೋಡಿದ್ರೆ, ಕಳೆದ 10 ವರ್ಷದಲ್ಲಿ ಕೇಂದ್ರ ಸರ್ಕಾರದ ಸಾಲದ ಪ್ರಮಾಣ 35 ಲಕ್ಷ ಕೋಟಿ ಇದ್ದದ್ದು ಇವತ್ತು ಕೇಂದ್ರ ಸರ್ಕಾರದ ಸಾಲದ ಪ್ರಮಾಣ 150 ಕೋಟಿ ಆಗಿದೆ ಸಭಾಧ್ಯಕ್ಷರೇ. ಅಂದರೆ ಸುಮಾರು 200 ಲಕ್ಷ ಕೋಟಿ 200 ಲಕ್ಷ ಕೋಟಿ ಆಗಿದೆ. 200 ಲಕ್ಷ ಕೋಟಿಯಷ್ಟು ಸಾಲದ ಪ್ರಮಾಣ ಆಗಿದೆ. ಅಂದರೆ ಸಭಾಧ್ಯಕ್ಷರೇ, ಇವತ್ತು ಯಾವ ಥರ ಆಗಿದೆ ಅಂತಂದರೆ, ನಮ್ಮ ರಾಜ್ಯ ಸರ್ಕಾರದ ಒಂದು ಬಜೆಟ್ನ ನಾವು ಹೋಲಿಕೆ ಮಾಡಿದ್ರೆ ಸುಮಾರು 200 ಕೋಟಿ ಅಂತಂದರೆ ನಾವು ಹತ್ತತ್ರ ನಮ್ಮದು 4 ಲಕ್ಷ ಕೋಟಿ ನಮ್ಮ ಬಜೆಟ್ ಇದ್ರೆ 200 ಲಕ್ಷ ಕೋಟಿ ಕೇಂದ್ರ ಸರ್ಕಾರದ ಸಾಲ. ಇವತ್ತು ಈ ಅಭಿವೃದ್ಧಿ, ಈ ಸಾಲ ಎಲ್ಲ ಮಾಡ್ತಾ ಇದ್ದೀವಿ ಅಂದರೆ ಹಣ ಎಲ್ಲಿ ಹೋಗ್ತಾ ಇದೆ, ಕಾಸು ಎಲ್ಲಿ ಹೋಗ್ತಾ ಇದೆ ಅಂತೇಳಿ ನಾವು ಕೂಡ ವಿಮರ್ಶೆ ಮಾಡಬೇಕು, ನಾವು ಕೂಡ ತಿಳ್ಕೋಬೇಕು. ಈ ಕಾಸು ರಾಜ್ಯ ಸರ್ಕಾರ ಕಟ್ತಾ ಇರ್ತಕ್ಕಂಥ ತೆರಿಗೆ ಸೆಸ್ಗಳ ಕಾಸು ಎಲ್ಲಿ ಹೋಗ್ತಾ ಇದೆ, ಕೇಂದ್ರ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಸಾಲದ ಕಾಸು ಇವತ್ತೆಲ್ಲಿ ಹೋಗ್ತಾ ಇದೆ ಅಂತೇಳಿ ನಾವು ಅಂಕಿಅಂಶಗಳನ್ನ ತೆಗೆದು ನೋಡಿದ್ರೆ ಸಭಾಧ್ಯಕ್ಷರೇ, 2024-25ನೇ ವರ್ಷದಲ್ಲಿ ಉತ್ತರ ಪ್ರದೇಶ ರಾಜ್ಯದ ಬಜೆಟಿನ ಗಾತ್ರ 7,36,438 ಕೋಟಿ ಸಭಾಧ್ಯಕ್ಷರೇ. ಆದರೆ ಕೇಂದ್ರ ಸರ್ಕಾರದಿಂದ ಈ ಬಾರಿ ತೆರಿಗೆ ಪಾಲು ಮತ್ತು ಕೇಂದ್ರದಿಂದ ಪುರಸ್ಕೃತ ಯೋಜನೆಗಳ ಪಾಲು ಸೇರಿದ್ರೆ ಒಟ್ಟಾರೆ ಉತ್ತರ ಪ್ರದೇಶಕ್ಕೆ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥದ್ದು 3,20,17 ಕೋಟಿ ಸಭಾಧ್ಯಕ್ಷರೇ. ಅಂದರೆ UP ಬಜೆಟ್ ಗಾತ್ರದಲ್ಲಿ 44.27% ಅಷ್ಟು ಕೇಂದ್ರ ಸರ್ಕಾರ UP ಸರ್ಕಾರಕ್ಕೆ ಪಾಲು ಕೊಡ್ತಾ ಇದೆ. ಅದೇ ರೀತಿಯಲ್ಲಿ ನಾವು ಮಾತಾಡ್ಕೊಳ್ತಾ ಬರ್ತಾ ಇದ್ರೆ ಅಭಿವೃದ್ಧಿ ಆಗಿರ್ತಕ್ಕಂಥ ರಾಜ್ಯ ಅನ್ಕೊಂತೀವಿ, ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ತೆರಿಗೆ ಕೊಡಂತ ರಾಜ್ಯ ಅಂತ ಅನ್ಕೋತೀವಿ. ಮಹಾರಾಷ್ಟ್ರ ರಾಜ್ಯದ ಬಜೆಟಿನ ಗಾತ್ರ
6,69,491 ಕೋಟಿ ಮಹಾರಾಷ್ಟ್ರ ರಾಜ್ಯಕ್ಕೆ ಇವತ್ತು ಸಿಗ್ತಾ ಇರ್ತಕ್ಕಂಥದ್ದು ಕೇಂದ್ರದ ತೆರಿಗೆ ಕಡೆಯಿಂದ 1,29,769 ಕೋಟಿ ರೂಪಾಯಿಗಳ ಸಭಾಧ್ಯಕ್ಷರೇ. ಅಂದರೆ ಮಹಾರಾಷ್ಟ್ರಕ್ಕೆ ತನ್ನ ಬಜೆಟ್ ಗಾತ್ರದಲ್ಲಿ 19.38% ಕಾಂಟ್ರಿಬ್ಯೂಷನ್ನು ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ. ಗುಜರಾತ್ ಮಾಡೆಲ್ ಅಂತ ನಾವು ಕೇಳಿಸ್ಕೊತಾ ಇದ್ದೀವಿ. ಗುಜರಾತ್ಗೆ ಕೇಂದ್ರ ಸರ್ಕಾರದಿಂದ ಬರೋಂಥದ್ದು 18.58%. ಬೇರೆ ಬೇರೆ ರಾಜ್ಯಗಳು ಮಧ್ಯಪ್ರದೇಶ ಹೇಳಿದ್ರೆ 39.49, ರಾಜಸ್ಥಾನ ಹೇಳಿದ್ರೆ 23.46. ಇವೆಲ್ಲವಕ್ಕೂ ಹೋಲಿಸಿದ್ರೆ ಸಭಾಧ್ಯಕ್ಷರೇ, ಕರ್ನಾಟಕಕ್ಕೆ ಇವತ್ತು ಕೇಂದ್ರ ಸರ್ಕಾರದಿಂದ ಬರ್ತಾ ಇರ್ತಕ್ಕಂಥ ಪಾಲೆಷ್ಟು ಅಂತಂದ್ರೆ, ನಮ್ಮ ಬಜೆಟ್ ಅಲ್ಲಿ ತೆರಿಗೆ ಪಾಲಲ್ಲಿ 44,485, ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ 15,300, ಒಟ್ಟಾರೆ 59,785 ಕೋಟಿ ಮಾತ್ರ ಕರ್ನಾಟಕ ರಾಜ್ಯಕ್ಕೆ ಬರ್ತಾ ಇರೋದು. ನಮ್ಮ ಬಜೆಟ್ ಗಾತ್ರಕ್ಕೆ ಹೋಲಿಕೆ ಮಾಡಿದ್ರೆ ಇದು ಬರೀ 16.09% ಆಫ್ ಕರ್ನಾಟಕದ ಬಜೆಟ್ ಇಸ್ ಕಮಿಂಗ್ ಫ್ರಮ್ ಸೆಂಟ್ರಲ್ ಗವರ್ಮೆಂಟ್. ಅಂದರೆ ಸಭಾಧ್ಯಕ್ಷರೇ, ದೊಡ್ಡ ಮಟ್ಟದಲ್ಲಿ ಇದು ಕೇಂದ್ರ ಸರ್ಕಾರದಿಂದ ಕರ್ನಾಟಕ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ತಾರತಮ್ಯ ಅಂತೇಳಿ ನಾವೆಲ್ಲರೂ ಕೂಡ ಒಟ್ಟಾರೆ ಒಪ್ಪಬೇಕಾಗ್ತದೆ. ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳುತ್ತದ್ದಲ್ಲ, ಒಟ್ಟಾರೆ ನಾವೆಲ್ಲರೂ ಕೂಡ ಯಾವ ರೀತಿಯಲ್ಲಿ ಉತ್ತರ ಪ್ರದೇಶ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ರಾಜಸ್ಥಾನ, ಎಲ್ಲೆಲ್ಲ ಬಿಜೆಪಿ ಸರ್ಕಾರಗಳಿವೆ, ಆ ಸರ್ಕಾರಗಳಿರ್ತಕ್ಕಂಥ ರಾಜ್ಯಗಳಿಗೆ ನೀವು ಯಾವ ತೆರಿಗೆ ಪಾಲನ ಕೇಂದ್ರ ಸರ್ಕಾರದ ಪಾಲನ ಕೊಡ್ತಾ ಇದ್ದೀರೋ ಆ ರೀತಿಯಾದಂಥ ಪಾಲನ ಕರ್ನಾಟಕ ರಾಜ್ಯಕ್ಕೂ ಕೂಡ ಕೊಡಿ ಅಂತ ಈ ಸಂದರ್ಭದಲ್ಲಿ ಒಕ್ಕೊಳ್ನಿಂದ ನಾವೆಲ್ಲರೂ ಕೂಡ ಮನವಿ ಮಾಡಬೇಕು. ಶಿವಲಿಂಗೇಗೌಡನವರು ತಂದಿರತಕ್ಕಂಥ ಪ್ರಸ್ತಾಪ ಶ್ವೇತಪತ್ರನ ಹೊರಡಿಸಲೇಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನಮ್ಮ ಎಲ್ಲ ಸದಸ್ಯರಲ್ಲಿ ಮನವಿ ಮಾಡಿಕೊಡ್ತೀನಿ. ಸಭಾಧ್ಯಕ್ಷರೇ, ಮತ್ತೊಂದು ದೊಡ್ಡ ಚರ್ಚೆ ನಡೀತಾ ಇತ್ತು ಇಲ್ಲಿ. ಗ್ಯಾರಂಟಿಗಳಿಂದ ರಾಜ್ಯ ದಿವಾಳಿ ಆಗಿದೆ, ಗ್ಯಾರಂಟಿಯಿಂದ ರಾಜ್ಯ ಅಭಿವೃದ್ಧಿ ಆಗಿಲ್ಲ, ಗ್ಯಾರಂಟಿಯಿಂದ ಪುಕ್ಕಟ್ಟೆ ಬಾಗಿಗಳನ್ನ ನೀವು ಕೊಡ್ತಾ ಇದ್ದೀರಾ, ನಿಮ್ಮ ಎಲೆಕ್ಷನ್ ಘೋಷಣೆ ಅಂತ ಕೇಳಿ ಕೇಳಿ ನಮಗೆ ಸಾಕಾಗೋಗಿದೆ. ಸಭಾಧ್ಯಕ್ಷರೇ, ವಿರೋಧ ಪಕ್ಷದವರು ಸ್ಪಷ್ಟವಾಗಿ ಹೇಳಬೇಕು, ನಿಮಗೆ ಗ್ಯಾರಂಟಿ ಯೋಜನೆಗಳು ಬೇಕಾಗಿದೆಯಾ ಬೇಡ ಅಂತೇಳಿ. ನಾವಂತೂ ನಮ್ಮ ನಿಲುವಿನಲ್ಲಿ ಸ್ಪಷ್ಟವಾಗಿದ್ದೀವಿ. ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ದೀವಿ, ಅದರಿಂದ ರಾಜ್ಯದ ಪ್ರಜೆಗಳಿಗೆ ಅನುಕೂಲ ಆಗುತ್ತೆ, ಅದನ್ನು ಖಂಡಿತವಾಗಿ ಕೂಡ ನಾವು ಮುಂದುವರಿಸ್ತೀವಿ ಅಂತೇಳಿ. ಅದಕ್ಕೆ ಪ್ರಮುಖವಾದಂಥ ಸಾಕ್ಷಿ ಏನಂತಂದರೆ ಸಭಾಧ್ಯಕ್ಷರೇ, ಇವತ್ತು ಮೊಟ್ಟ ಮೊದಲನೇ ಬಾರಿಗೆ ದೇಶಾದ್ಯಂತ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ 2 ಲಕ್ಷಕ್ಕಿಂತ ಜಾಸ್ತಿ ಆಗಿದೆ ಅಂತಂದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ ಮಾಡಿರ್ತಕ್ಕಂಥ ಸಾಧನೆ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ಸಭಾಧ್ಯಕ್ಷರೇ, ಇವತ್ತು 2 ಲಕ್ಷ ರೂಪಾಯಿಗಿಂತ ಜಾಸ್ತಿ ಪರ್ ಕ್ಯಾಪಿಟಾನ ಸಾಧನೆ ಇವತ್ತು ಕರ್ನಾಟಕ ರಾಜ್ಯ ಮಾಡಿದೆ. 1ನೇ ಸ್ಥಾನದಲ್ಲಿದ್ದೀವಿ ಸಭಾಧ್ಯಕ್ಷರೇ ಇವತ್ತು ದೇಶಾದ್ಯಂತ. 2ನೇ ಸ್ಥಾನದಲ್ಲಿ ನೋಡಿದ್ರೆ ತಮಿಳುನಾಡಿದೆ, ಸುಮಾರು 10,000 ರೂಪಾಯಿ ನಮಗೆ ಅವರಿಗೆ ವ್ಯತ್ಯಾಸ ಇದೆ ಪರ್ ಕ್ಯಾಪಿಟಾ ಇನ್ಕಮ್ ಅಲ್ಲಿ. ಸಭಾಧ್ಯಕ್ಷರೇ, ಇದಕ್ಕೆ ಪ್ರಮುಖವಾದಂಥ ಕಾರಣ ನಾನು ಹೇಳ್ತೀನಿ. ಏನು ನಾವು ಕೊಟ್ಟಿರ್ತಕ್ಕಂಥ ಪಂಚಭಾಗ್ಯಗಳಿಂದ, ನಾವು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳಿಂದ ಒಂದು ಕುಟುಂಬಕ್ಕೆ ಕನಿಷ್ಠ ಪ್ರತಿ ತಿಂಗಳು ಪ್ರತಿ ವರ್ಷ 60,000 ರೂಪಾಯಿ ಅಷ್ಟು ಅನುಕೂಲ ನಮ್ಮ ಗ್ಯಾರಂಟಿ ಯೋಜನೆಗಳಿಂದ ಆಗ್ತದೆ. ಆ ಕಾರಣದಿಂದ ಇವತ್ತು ನಾವು ಈ ರೀತಿಯಾದಂಥ ಪರ್ ಕ್ಯಾಪಿಟಾ ಇನ್ಕಮ್ನ ನಾವು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿದೆ. ಸಭಾಧ್ಯಕ್ಷರೇ, ಆ ಪರ್ ಕ್ಯಾಪಿಟಾ ಇನ್ಕಮ್ ಹಿಂದೆ ಇನ್ನ ಕೆಲವೊಂದು ಅಂಕಿಅಂಶಗಳಿವೆ. ಸಭಾಧ್ಯಕ್ಷರೇ, ಇವತ್ತು ದೇಶಾದ್ಯಂತ ಇನ್ಫ್ಲೇಷನ್ ಅಂತ ಪದನ ನಾವು ಬಳಸ್ತೀವಿ. ಸಭಾಧ್ಯಕ್ಷರೇ, ಅಂದರೆ ಹಣದೊಬ್ಬರ ಏನಾಗ್ತಾ ಇದೆ, ಇನ್ಫ್ಲೇಷನ್ನು ಯಾವ ಥರದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇನ್ಫ್ಲೇಷನ್ ಯಾವ ಥರ ಇದೆ ಅಂತೇಳಿ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಭಾಗಿಗಳನ್ನ ಕೊಟ್ಟ ನಂತರ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿನ ನೋಡಿದ್ರೆ ಕರ್ನಾಟಕ ರಾಜ್ಯದ ಇನ್ಫ್ಲೇಷನ್ ಅಂಕಿಅಂಶಗಳು ಸಭಾಧ್ಯಕ್ಷರೇ ಇವತ್ತು 2.73, ಇನ್ಫ್ಲೇಷನ್ ಇಸ್ 2.73% ಸಭಾಧ್ಯಕ್ಷರೇ. ಒಂದು ಎಕಾನಮಿ ಆರೋಗ್ಯಕರವಾಗಿರಬೇಕು ಅಂತಂದ್ರೆ ಇನ್ಫ್ಲೇಷನ್ ಆವ್ರೇಜು 2% 6% ಮಧ್ಯ ಇರಬೇಕು. ಅಂದರೆ ಕರ್ನಾಟಕ ರಾಜ್ಯ ಹತ್ರ ಆಪ್ಟಿಮಲ್ ಇನ್ಫ್ಲೇಷನ್ ಏನಿದೆ 4% ಇನ್ಫ್ಲೇಷನ್, ಆ 4% ಇನ್ಫ್ಲೇಷನ್ ಹತ್ರ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಇದೆ ಸಭಾಧ್ಯಕ್ಷರೇ. ಆದರೆ ಅದೇ ನಾವು ಬೇರೆ ರಾಜ್ಯಗಳಿಗೆ ಸೇರಿದ್ರೆ, ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ, ಈಗ ತಾನೇ ನಾನು ತಮಗೇನು ಅಂಕಿಅಂಶಗಳನ್ನ ಕೊಟ್ಟೆ, ಕೇಂದ್ರ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡ್ತಾ ಇರ್ತಕ್ಕಂಥ ರಾಜ್ಯಗಳಲ್ಲಿ ಆ ರಾಜ್ಯಗಳ ಹಣದೊಬ್ಬರದ ಒಂದು ರೇಟ್ ನೋಡಿದ್ರೆ, ಇನ್ಫ್ಲೇಷನ್ ಪರ್ಸೆಂಟ್ ನೋಡಿದ್ರೆ
ಬಿಹಾರದಲ್ಲಿ ಇನ್ಫ್ಲೇಷನ್ ಇಸ್ ಮೈನಸ್ 0.1%. ಅಂದರೆ ಅದರ ಸಂಕೇತ ಏನಂತಂದರೆ ಬಿಹಾರ ರಾಜ್ಯದಲ್ಲಿ ಇವತ್ತು ಜನಕ್ಕೆ ವಸ್ತುಗಳನ್ನ ಕೊಂಡ್ಕೊಳ್ಳೋಕ್ಕೂ ಕೂಡ ಶಕ್ತಿ ಇಲ್ಲ. ಅದೇ ಥರದಲ್ಲಿ ಏನು ಒಡಿಸ್ಸಾಲ್ಲಿ ನಾವು ನೋಡಿದ್ರೆ ಮೈನಸ್ 0.3% ಇನ್ಫ್ಲೇಷನ್. ಅಸ್ಸಾಂನ ಒಂದು ರಾಜ್ಯವಾಗಿ ನಾವು ನೋಡಿದ್ರೆ ಮೈನಸ್ 0.61%. ಉತ್ತರ ಪ್ರದೇಶನ ನಾವು ನೋಡಿದ್ರೆ 0.05% ಸಭಾಧ್ಯಕ್ಷರೇ. ಈ ರೀತಿಯಲ್ಲಿ ಈ ಎಲ್ಲ ರಾಜ್ಯಗಳಲ್ಲಿ ಕೂಡ ಎಕಾನಮಿಗಳು ಡೆಡ್ ಆಗಿ ಯಾವುದೇ ಒಂದು ಅಭಿವೃದ್ಧಿ ಇಲ್ಲದೆ ಕೇಂದ್ರ ಸರ್ಕಾರ ಇವತ್ತು ನಮ್ಮ ತೆರಿಗೆಯನ್ನು ತಗೊಂಡೋಗಿ ಆ ರಾಜ್ಯಗಳನ್ನ ಅಭಿವೃದ್ಧಿ ಮಾಡಿ ಇವತ್ತು ನಮಗೆ ತಾರತಮ್ಯ ಮಾಡ್ತಾ ಇರ್ತಕ್ಕಂಥದ್ದು ಎದ್ದು ಕಾಣುತ್ತೆ ಸಭಾಧ್ಯಕ್ಷರೇ. ಆದ್ದರಿಂದ ಇದನ್ನು ಈ ಕೂಡಲೇ ಸರಿ ಮಾಡಿ ರಾಜ್ಯಕ್ಕೆ ಬರಬೇಕಾದಂಥ ತನ್ನ ತೆರಿಗೆಯ ಪಾಲನ ಕೊಡಿಸೋಂಥ ಕೆಲಸನ ಮಾಡಬೇಕು ಸಭಾಧ್ಯಕ್ಷರೇ. ಮುಂದುವರೆದು ಇವತ್ತೇನೊಂದು ಕಡೆ ತೆರಿಗೆಯ ಪಾಲು ಬರ್ತಾ ಇಲ್ಲ, ನಮಗೂ ಕೂಡ ಟ್ಯಾಕ್ಸ್ ಹಾಕೋಕ್ಕಾಗ್ತಾ ಇಲ್ಲ. ಹೋಗ್ಲಿ, ಕರ್ನಾಟಕ ರಾಜ್ಯದಲ್ಲಿ ಉದ್ಯೋಗಗಳಾದರೂ ಸೃಷ್ಟಿಯಾಗಲಿ ಅಂತೇಳಿ ನಾವೆಲ್ಲರೂ ಕೂಡ ಸಾಕಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಸುಮಾರು 25 ವರ್ಷದ ಹಿಂದೆಗಡೆ ಅಟಲ್ ಬಿಹಾರಿ ವಾಜಪೇಯಿಜಿ ಅವರು ಬಂದು ಇಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಉದ್ಘಾಟನೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಮಾತಂದರು, ವಿಶ್ವದ ನಾಯಕರು, ಎಲ್ಲ ಥರದ ನಾಯಕರುಗಳಾಗಿರ್ಬೋದು, ಇಂಡಸ್ಟ್ರಿಯಲ್ ಆಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಮೊಟ್ಟ ಮೊದಲನೇದಾಗಿ ಬೆಂಗಳೂರಲ್ಲಿಳಿದು ಬೆಂಗಳೂರಿಂದ ದೇಶಾದ್ಯಂತ ಬೇರೆ ಬೇರೆ ಕಡೆಗಳಿಗೆ ಓಡಾಡ್ತಾರಂತೇಳಿ ಇವತ್ತೇನೊಂದು ಕಲ್ಪನೆ ಇಟ್ಕೊಂಡಿದ್ರು, ಏನೊಂದು ಆಶೆ ಇಟ್ಕೊಂಡಿದ್ರು ಅವರು 25 ವರ್ಷದಿಂದ, ಅದು ಇವತ್ತು ವಾಸ್ತವವಾಗಿದೆ. ಬೇರೆ ಬೇರೆ ವಿದೇಶಗಳಿಂದ ದೇಶಗಳಿಂದ ಬರುವಂಥ ಬಂಡವಾಳ ಹೂಡಿಕೆದಾರರೆಲ್ಲರೂ ಕೂಡ ಮೊಟ್ಟ ಮೊದಲನೇದಾಗಿ ಎಲ್ಲಾದರೂ ಬಂದರೆ ಅದು ಬೆಂಗಳೂರು ನಗರಕ್ಕೆ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು ಸಭಾಧ್ಯಕ್ಷರೇ. ಆದರೆ ಒಂದು ದುರ್ದೈವ ಏನಂತಂದರೆ ಅಂದಿನ ಕಾಲದಲ್ಲಿ ಅಟಲ್ ಬಿಹಾರಿ ವಾಜಪೇಯಿಜಿಗಿದ್ದಂಥ ಒಂದು ದೊಡ್ಡ ಮನೋಭಾವ, ಇಲ್ಲಿ ಅಭಿವೃದ್ಧಿ ಆಗಲಿ ಅಂತಿದ್ದು ಇವಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯಲ್ಲಿ ಇಲ್ಲ ಸಭಾಧ್ಯಕ್ಷರೇ. ಯಾರಾದರೂ ದೊಡ್ಡ ಉದ್ಯಮಿ ಬಂಡವಾಳದಾರ ಬಂದು ಬೆಂಗಳೂರಲ್ಲಿ ನಾವೇನಾದರೂ ಮಾಡ್ತೀವಿ ಅಂತಂದರೆ ದೊಡ್ಡ ಕಚೇರಿಯಿಂದ ಅವ್ರ ಫೋನ್ ಕಾಲ್ ಬರ್ತದೆ ಅವ್ರಿಗೆ, ಇಲ್ಲ ನೀವೇನಾದರೂ ಬೇರೆ ರಾಜ್ಯಗಳಿಗೆ ಹೋಗ್ಬೇಕು, ನೀವು ಗುಜರಾತ್ಗೆ ಹೋಗಬೇಕು, ನೀವು ಆಸಾಮ್ಗೆ ಹೋಗಬೇಕು, ನೀವು ಒರಿಸ್ಸಾಗೆ ಹೋಗಬೇಕು ಅಂತೇಳಿ ಅವ್ರ ಮೇಲೆ ಹೆದರಿಕೆ ಬರ್ತದೆ, ಬೆದರಿಕೆ ಬರ್ತದೆ, ಅವ್ರ ಮೇಲೆ ಒತ್ತಡ ಬರ್ತದೆ. ಇವತ್ತು ಕೇಂದ್ರ ಸರ್ಕಾರ ನಮಗೆ ತೆರಿಗೆಯನ್ನು ಕೊಡದರೆ ಪರವಾಗಿಲ್ಲ, ಹೋಗ್ಲಿ ನಾವು ಮಾಡಿರ್ತಕ್ಕಂಥ ಬೆಂಗಳೂರಲ್ಲಿರ್ತಕ್ಕಂಥ ಈ ಒಂದು ಇಕೋಸಿಸ್ಟಮ್ ನಾವೇನು ಡೆವಲಪ್ ಮಾಡಿದ್ದೀವಿ, ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ನಾವೇನು ಡೆವಲಪ್ ಮಾಡಿದ್ದೀವಿ, ಕೂಡ ನೀವು ಬಿಡೋದಿಲ್ಲ, ಕೂಡ ನೀವು ಉಳಿಯಲ್ಲ ಅಂತಂದ್ರೆ ಏನ್ ನಡೀತಾ ಇದೆ ಸಭಾಧ್ಯಕ್ಷರಲ್ಲಿ? ಒಂದ್ ಕಡೆ ಏನ್ ಅಭಿವೃದ್ಧಿ ಆಗ್ತಾ ಕೇಂದ್ರ ಸರ್ಕಾರದ ಕಡೆಯಿಂದ ಆಗ್ತಾ ಇದೆ. ಎಲ್ಲ ಸೋತಿರ ಅಭ್ಯರ್ಥಿಗಳನ್ನ ತಾರತಮ್ಯಕ್ಕೂ ಕೂಡ ಒಂದು ಮಿತಿ ಇರ್ತದೆ. ನೀವು ತೆರಿಗೆ ಕೊಟ್ಟಿಲ್ಲ ಸರಿ, ನೀವು ನಮ್ಮ ಅಭಿವೃದ್ಧಿ ಕಾಸು ಕೊಟ್ಟಿಲ್ಲ ಸರಿ, ಇಲ್ಲಿ ಬಂಡವಾಳ ಹೂಡಿಕೆ ಬರೋದನ್ನು ಕೂಡ ಬೇರೆ ರಾಜ್ಯಗಳಿಗೆ ಕಳಿಸಿದ್ರೆ ಏನ್ ಮಾಡ್ಬೇಕಾಗಿದೆ ಕರ್ನಾಟಕ ರಾಜ್ಯದ ಜನ? ಬೆಂಗಳೂರು ಕಲೆಕ್ಟ್ ಬೆಂಗಳೂರು ಬರೀ ಕರ್ನಾಟಕ ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ ಸರತ್ತಿನ 5 ನಿಮಿಷ ಮಾಹಿತಿ ಇಲ್ಲದೆ ಇಲ್ಲ. ನೀವು ಕರ್ನಾಟಕ ಸರ್ಕಾರದ್ದು ಬೆಂಗಳೂರು ಅಭಿವೃದ್ಧಿಗೆ ಬೆಂಗಳೂರಿಂದ ಭಾರತದ ಸರ್ಕಾರದ ದಾಖಲೆ ಇಟ್ಕೊಂಡು ಅಂಕಿ ಅಂಶಗಳ ಸಮೇತ ಮಾತಾಡ್ತಾರೆ.
ನೀವು ಆಯ್ತು ಏನ್ ಬೇಕಾದ್ರೂ ಮಾತಾಡ್ಬೋದಾ? ಸೆಮಿಕಂಡಕ್ಟರ್ ಇಂಡಸ್ಟ್ರಿಯಲ್ ಕಾನೂನು ಬದಲಾಗಿ ಈ ಸರ್ಕಾರ ಅಂತ ನಮಗೆ ಯೋಗ್ಯತೆ ಇದೆ, ನಮ್ಮ ಸರ್ಕಾರ ಆರ್ಥಿಕ ಪದ್ಧತಿಗಳನ್ನ ಬಳಸ್ಕೊಂಡು ಸುಮ್ಮನೆ ಆಪಾದನೆ ಮಾಡೋಲ್ಲ. ಇವತ್ತು ಅಧ್ಯಕ್ಷರೇ ಒಂದೇ ನಿಮಿಷ ಅಶೋಕಣ ಈಗ ಅಶೋಕಣ ನಾವೇನೇ ಇರಪ್ಪ ಒಂದೇ ನಿಮಿಷ ನಾನು ಅಧ್ಯಕ್ಷರೇ ನಾನು ಮುಗಿಸ್ತೀನಿ, ಆಮೇಲೆ ಮಾತಾಡಿ ಅಧ್ಯಕ್ಷರೇ. ಮಾತಾಡಿ ಅಧ್ಯಕ್ಷರೇ, ನಾನು ಹೇಳೋದು ನಾವೇನಾದ್ರೂ ಮುಖ್ಯಮಂತ್ರಿ ಮೇಲೆ ಮಂತ್ರಿ ಮೇಲೆ ಏನಾದ್ರೂ ಇಂಡಿವಿಜುವಲ್ ಗುರುತರ ಆಪಾದನೆ ಏನು ಅವರು ಭ್ರಷ್ಟಾಚಾರನ ಮಾತಾಡಬೇಕಾದ್ರೆ ನಾವು ಫಸ್ಟು ಒಂದು ನೋಟಿಸ್ ಕೊಡ್ಬೇಕು, ನಿಮಗೆ ಕೊಟ್ಟು ನಿಮ್ಮನ್ನ ಕನ್ವಿನ್ಸ್ ಮಾಡಿದ್ಮೇಲೆ ನೀವು ಅನುಮತಿ ಕೊಡ್ತೀರಾ. ಇಲ್ಲಿ ಏಕಾಏಕಿ ಇಲ್ಲಿ ಲಂಚದ ಆಪಾದನೆ ಫೋನ್ ಮಾಡ್ತಾರೆ ನಮಗೆ, ಇಲ್ಲಿ ಭ್ರಷ್ಟಾಚಾರ ಬೆದರಿಕೆ ಆಗ್ತಾರೆ ಅಂದ್ರೆ ಏನು? ಅದಕ್ಕಿಂತ ದೊಡ್ಡ ಅಪರಾಧ ಅದು ಬೆದರಿಕೆ ಅಂತ ಹೇಳಿದ್ರೆ ಏನು? ಯಾರು ಹಾಕಿದ್ರು ಹೇಳ್ಬೇಕಲ್ಲ, ನೀವು ಕೊಡ್ಬೇಕು ನೋಟಿಸ್. ಯಾವ ಮಂತ್ರಿ ಬೆದರಿಕೆ ಹಾಕಿದ್ರು ಅಂತ ನೋಟಿಸ್ ಕೊಡ್ಬೇಕು ನೀವು. ಮನ್ಸಿಗೆ ಬಂದಾಗ ಹುಚ್ಚುಚ್ಚರ ರೀತಿ ಮಾತಾಡಕ್ ಆಗ್ತದೆ ಪೂರ್ತಿ ಇರಬಾರ್ದು. ಏನಾದ್ರೂ ನೋಟಿಸ್ ಕೊಡ್ಬೇಕು ಅವರು. ಬೆದರಿಕೆ ಫೋನ್ ಹಾಕ್ತಾರೆ ಕೇಂದ್ರ ಸರ್ಕಾರ ಅಂತ ಹೇಳ್ತಾರೆ. ಹೇಳಿದ್ದಾರೆ ರೆಕಾರ್ಡಲ್ಲಿ ತೆಗೆಸಿ, ಅದನ್ನ ತೆಗೆಸ್ಬಿಡಿ ದಯವಿಟ್ಟು. ಕೇಂದ್ರ ಸರ್ಕಾರ ಬೆದರಿಕೆ ಹಾಕುತ್ತೆ ಇಂಡಸ್ಟ್ರೀಸ್ ಅವ್ರಿಗೆಲ್ಲ ಅಂತ ಹೇಳ್ತಾರೆ. ದಯವಿಟ್ಟು ತೆಗೆಸಿ. ಇದು ಬೆದರಿಕೆ ತೆಗಿತಾರೆ. ಓಕೆ ಓಕೆ, ಬೇರೆ ಕಡೆ ಆಯ್ತು ಸರ್, ಮಾತಾಡಿ. ಸಾಮಾನ್ಯವಾಗಿ ಸಭಾಧ್ಯಕ್ಷರೇ ಅವ್ರು ಮಾತಾಡ್ಲಿ ಬಿಡಿ. ಹೋಗಿಲ್ವಾ ಸೆಮಿಕಂಡಕ್ಟರ್ ಡಾಕ್ಟ್ರೇ ಬಂದಾಗೆ ಮಾತಾಡ್ಬೋದಾ? ನಾವು 2 ದಿನದಿಂದ 7 ದಿನೆಲ್ಲ ಕೇಳಿಸ್ಕೊಂಡಿದೀವಿ. ಆಯ್ತು, ತಾಳ್ಮೆಯಿಂದನೇ ಕೇಳಿಸ್ಕೊಂಡಿದೀವಿ. ಈಗ ಮುಗಿಸ್ರಿ. ಆದ್ರಿಂದ ಈ ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರದಿಂದ ನಮ್ಮ ಕರ್ನಾಟಕದ ಸರ್ಕಾರಕ್ಕೆ, ಕನ್ನಡಿಗರಿಗೆ ನಿರಂತರವಾಗಿ ಸತತವಾಗಿ ಮಲತಾಯಿ ಧೋರಣೆ ಏನ್ ನಡೀತಾ ಇದೆ, ಈ ಮಲತಾಯಿ ಧೋರಣೆ ಮುಗಿಬೇಕು. ಶ್ವೇತಪತ್ರನ ಓಡಿಸಿ ಏನೇನ್ ಆಗ್ತಾ ಇದೆ ಅನ್ಯಾಯ ಕರ್ನಾಟಕ ರಾಜ್ಯಕ್ಕೆ ಅಂತೇಳಿ ಸ್ಪಷ್ಟವಾಗಿ ಚಿತ್ರ ಹೊರಗೆ ಬರಬೇಕು ಅಂತ ಈ ಒಂದು ಚರ್ಚೆ ಮುಖಾಂತರವಾಗಿ ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ ಸಭಾಧ್ಯಕ್ಷರೇ. ಅದೇ ರೀತಿಯಲ್ಲಿ ಅದೇ ತರದಲ್ಲಿ ಏನ್ ತಾವು ಪ್ರಸ್ತಾಪ ಮಾಡಿದ್ರಿ, ಆ ಪ್ರಸ್ತಾಪ ಮಾಡಿದ್ರಲ್ಲಿ ಇವತ್ತೇನ್ ತಾವು ಪ್ರಸ್ತಾಪ ಮಾಡಿದೀರಾ, ಆ ಪ್ರಸ್ತಾಪ ಮಾಡಿದ ವಿಷಯದಲ್ಲಿ ಇವತ್ತು ಸಭಾಧ್ಯಕ್ಷರೇ ಏನ್ ಮೆಟ್ರೋನ ಯೆಲ್ಲೋ ಲೈನ್ ಉದ್ಘಾಟನೆ ಆಯ್ತು, ಆ ಮೆಟ್ರೋ ಲೈನ್ ಯೆಲ್ಲೋ ಲೈನ್ ಉದ್ಘಾಟನೆ ಆದಾಗ ನಿಜವಾಗ್ಲೂ ಎಲ್ಲ ಕನ್ನಡಿಗರಿಗೂ ಕೂಡ ಒಂದು ಹೆಮ್ಮೆಯ ದಿನ ಸಭಾಧ್ಯಕ್ಷರೇ. ರಾಜ್ಯದ ಇತಿಹಾಸದಲ್ಲೇ ಸುವರ್ಣಾಕ್ಷರಗಳಲ್ಲಿ ಬರಿಬೇಕಾದಂತ ಒಂದು ದಿನ. ಆದ್ರೆ ಅದನ್ನ ಯಾವ ತರದಲ್ಲಿ ಬಿಂಬಿಸಿದ್ದು ಏನಾಯ್ತು ಅಂತ ನಾವು ನೋಡಿದ್ರೆ, ಯಾರೋ ತಿಳಿದೇ ಇದ್ದಂಥವ್ರು, ಪಾಪ ಲೈನಲ್ಲಿ ಬಂದು ಕೂತಂತವ್ರು, ನೋಡಿದಂಥವ್ರು ಏನೋ 100ಕ್ಕೆ 100 ಸಂಪೂರ್ಣವಾಗಿ ಇದ್ರ ಕೇಂದ್ರ ಸರ್ಕಾರದ ಯೋಜನೆ ಇರ್ಬೋದು, ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಇರ್ಬೋದು ಅಂತ ಅನ್ಕೋಬಹುದು ಸಭಾಧ್ಯಕ್ಷರೇ. ಆದ್ರೆ ತಮ್ಮ ಮುಂದೆ ಅಂಕಿಅಂಶಗಳನ್ನ ನಾನು ಹೇಳಕ್ಕೆ ಬಯಸ್ತೀನಿ ಸಭಾಧ್ಯಕ್ಷರೇ. ಇವತ್ತವರೆಗೂ ಮೆಟ್ರೋ ಯೋಜನೆಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಅನುದಾನ ಎಷ್ಟು ಅಂತಂದ್ರೆ 59,000 ಕೋಟಿ ರೂಪಾಯಿಗಳು ಸಭಾಧ್ಯಕ್ಷರೇ. ಆ 51,000 ಕೋಟಿ ರೂಪಾಯಿಗಳಲ್ಲಿ ರಾಜ್ಯ ಸರ್ಕಾರದ ಪಾಲು, ನಿಮ್ಮ ಉಪಮುಖ್ಯಮಂತ್ರಿ ಬೆಳ್ಳಿದು ಗಣೇಶ ತಗೊಂಡೋಗಿ ಕೊಟ್ಟಿದ್ದು, ಅದಕ್ಕೆ ಕೊಟ್ಟಿದ್ದು ನಿಮ್ಮ ಉಪಮುಖ್ಯಮಂತ್ರಿ ಸನ್ಮಾನ ಮಾಡಿದ್ದು. ಅದಕ್ಕೆ
ಮತ್ತೆ ಅದೇ ಪ್ರೈಮ್ ಮಿನಿಸ್ಟರ್ ಬೈತಾ ಇದ್ದೀರಾ, ಅದೇ ಪ್ರೈಮ್ ಮಿನಿಸ್ಟರ್ ಬೈತಾ ಇದ್ದೀರಾ ಅಂತ ಹೊರಟೋಗ್ತೀರಾ. ಇವತ್ತು ಏನ ಮೆಟ್ರೋ ಯೋಜನೆಯಲ್ಲಿ ನಾನು ಟೀಕೆ ಮಾಡಲ್ಲ, ಯಾವುದೇ ಕಾರಣ ನಾನು ಬರೀ ಯಾರ ಪಾಲ್ ಎಷ್ಟು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸಭಾಧ್ಯಕ್ಷರೇ, ಅದರಲ್ಲಿ ಸಂಪೂರ್ಣವಾಗಿ ಖರ್ಚು ಮಾಡಿರ್ತಕ್ಕಂಥದ್ದು 59,138.79 ಕೋಟಿ ರೂಪಾಯಿಗಳನ್ನ. ಅದರಲ್ಲಿ ರಾಜ್ಯ ಸರ್ಕಾರದ ಪಾಲ್ ಎಷ್ಟು ಅಂತಂದ್ರೆ 59,669.93 ಅಂತಂದ್ರೆ 87.37% ಪಾಲ್ ಯಾರ್ದಾದ್ರೂ ಇದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಪಾಲದು, ಕರ್ನಾಟಕ ರಾಜ್ಯ ಸರ್ಕಾರದ ಯೋಜನೆ ಇದು. ಸಭಾಧ್ಯಕ್ಷರೇ, ಕೇಂದ್ರ ಸರ್ಕಾರದಿಂದ ನಮಗೆ ಕೊಟ್ಟಿರೋಂಥದ್ದೆಷ್ಟು, ಕೇಂದ್ರ ಸರ್ಕಾರದಿಂದ ನಮಗ್ ಬಂದಿರತಕ್ಕಂಥದ್ದೆಷ್ಟು ಅಂತಂದ್ರೆ 7,468.86 ಕೋಟಿ ಮಾತ್ರ. ಸಭಾಧ್ಯಕ್ಷರೇ, ಇವತ್ತು ಏನ್ ಅಂಕಿಅಂಶ ಯಾರಾದ್ರೂ ತೆಗೆದು ನೋಡ್ಬೋದು. ಗ್ರಾಹಕರು 50% ಇರುವಂತ ಪಾಲು, 50% ಪಾಲನ್ನ ರಾಜ್ಯ ಸರ್ಕಾರದ ಪಾಲು ಅಂದ್ರೆ ಯಾವ ರೀತಿ ಆಗುತ್ತೆ? ಬಂಡವಾಳ ಹೂಡಿಕೆ ಆಗಿರೋ ರೀಪೇಮೆಂಟ್ ಇರೋರು ಮೆಟ್ರೋ ಮೊದಲೇ ಹಂತದಲ್ಲಿ ಒಂದ್ ನಿಮಿಷ ಸರ್, ನಮ್ಮ ರಾಮಲಿಂಗ ರೆಡ್ಡಿ ಅವರು ಏನು ಹೇಳಿಕೆ ಕೊಟ್ಟಿದ್ರು ಶೇರ್ ಬಗ್ಗೆ, ಸಾರಿಗೆ ಸಚಿವರು ಕರೆಕ್ಟಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದ್ರ ಬಗ್ಗೆ ನಾನು ಡಿಸ್ಪ್ಯೂಟ್ ಏನು ಮಾಡ್ತಿಲ್ವಲ್ಲ. ಈಗೇನು ನೀವು ಅಲ್ಲ ಅದು ಬೇರೆ ಟೈಮಲ್ಲಿ ಮಾತಾಡೋಣ ಬಿಡಿ. ಅದು ನಿಮಗೆ ಜಾಸ್ತಿ ಬುದ್ಧಿ ಇದೆ ಸರ್, ಕಮ್ಮಿ ಇಲ್ಲ. ಆಯ್ತು ಸರ್, ರಿಪೀಟ್ ಮಾಡಿದ್ದೀನಿ ಸರ್. ಮಾತಾಡ್ಬೇಕಾದಾಗ ಅವ್ರು ಹೇಳಿ ಅಶ್ವತ್ಥಣ್ಣ, ನೀವು ಅಂಕಿಅಂಶ ಗೊತ್ತಾಗಲ್ಲಪ್ಪ ಶರತ್, ಸುಮ್ಮನೆ ಮಾತಾಡ್ಬೇಡ. ಆಯ್ತು ಶರತ್, ನೀವು ಅವ್ರಿಗೆ ಉತ್ತರ ಕೊಡ್ತೀರಿ. ಕಲಿತಾ ಇದೀವಿ ಶರತ್, ಯು ಫಿನಿಶ್ ಇಟ್ ಫಾಸ್ಟ್. ಅಲ್ಲ, ಅಶ್ವತ್ಥಣ್ಣ ಅವರು ಜಾಸ್ತಿ ಬುದ್ಧಿವಂತರು, ಮಾನ್ಯ ಉಪಮುಖ್ಯಮಂತ್ರಿಗಳಾದಂತವ್ರು, ಅವರಷ್ಟು ಮಾಹಿತಿ ಇಲ್ಲ. ಆದ್ರೆ ಡಾಕ್ಟರ್ ಕೂಡ ಆಗವ್ರೆ. ಏನೋ ನಾವು ತಿಳ್ಕೊಂಡು ಬಂದಿದ್ದನ್ನ ನಾವು ಪ್ರಿಪೇರ್ ಆಗಿ ಬರ್ತೀವಿ. ಸಭಾಧ್ಯಕ್ಷರೇ, ಏನೋ ಸುಮ್ಮನೆ ಯಾರೋ ಹೇಳಿದ್ದನ್ನ ದಾರಿಯಲ್ಲಿ ಕೇಳಿಸ್ಕೊಂಡ್ ಬರಲ್ಲ. ಆದ್ರಿಂದ ಅವ್ರ ಹತ್ರಿಂದ ಕಲಿಯಂಥದ್ದು ಇದೆ. ಅವ್ರು ಮಾತಾಡಿದಾಗ ಅದನ್ನ ಕೇಳಿ ಕಳಿಸ್ಕೊಳ್ಳೋಂಥ ಸೌಜನ್ಯ ಕೂಡ ಇದೆ. ಅವ್ರು ಹೇಳಿದಾಗ ನಾನು ಕಳಿಸ್ಕೊತೀನಿ. ಏನಾದ್ರು ಹೊಸ ಮಾಹಿತಿ ಇದ್ರೆ ಚೆಲ್ರಿ ಬೆಳಕನ್ನ, ಖಂಡಿತ ಕೇಳಿಸ್ಕೊತೀನಿ. ನೀವು ಇಷ್ಟೊತ್ತು ಮಾತಾಡ್ತಿದ್ರಿ, ಅಂಕಿಅಂಶಗಳು ಹೇಳಿದ್ರಿ, ಡಿಫ್ಲೇಷನ್, ಇನ್ಫ್ಲೇಷನ್, ಖಂಡಿತ ಕೇಳಿಸ್ಕೊತೀನಿ. ರೆವಲ್ಯೂಷನ್ ಆಫ್ ಫಂಡ್ ನಾವೇನಾದ್ರು ಅಭ್ಯಂತರ ಮಾಡಿದ್ವಾ? ಯಾವುದೂ ಇಲ್ಲ. ವಾಟ್ ಎವರ್ ಬೇಸಿಸ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದ್ದಾಗ ನಾವು ಕೇಳಿಸ್ಕೊಳ್ತಾ ಇದೀವಿ. ಯಾವಾಗ ದಾರಿ ತಪ್ಪಿ ಸುಮ್ನೆ ತಪ್ಪು ಹೇಳಿಕೆ ಅಂತ ಕೇಳಿಸ್ಕೊಂಡು ನಾವು ಸುಮ್ನೆ ನೋಡ್ತಾ ಕೂತ್ಕೊಳ್ಳಿಕ್ಕಾಗಲ್ಲ. ಕೇಂದ್ರ ಸರ್ಕಾರ ನೀವು ಚೆನ್ನಾಗಿ ತಿಳುವಳಿಕೆ ಇರೋರು, ವಿಷಯ ಗೊತ್ತಿರೋರು, ಮಾತಾಡ್ತಾ ದಾರಿ ತಪ್ಪಾರ್ದು ಅಷ್ಟಕ್ಕೆ. ಇಲ್ಲ, ನಮ್ ಶಿವಲಿಂಗೇಗೌಡರು ಹ್ಯಾಬಿಚುವಲ್ ಬಿಡಿ, ದಾರಿ ತಪ್ಪಲ್ಲ. ಅಶ್ವತ್ಥಣ್ಣ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಏನು ನಿಮ್ಮಲ್ಲಿ ಹೇಳ್ದಂಗೆ ಸಬ್ ಡೆಟ್ ಮತ್ತೆ ಸೀನಿಯರ್ ಡೆಟ್ ಏನಿದೆ ಅದನ್ನ ರಾಜ್ಯ ಸರ್ಕಾರನೇ ಇವತ್ತಿಗೂ ಕೂಡ ತುಂಬ್ತಾ ಇದೆ. ರಾಜ್ಯ ಸರ್ಕಾರ ಅದರ ಇಂಟ್ರೆಸ್ಟ್ ಕೂಡ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಅದರ ಪ್ರಿನ್ಸಿಪಲ್ ಪೇಮೆಂಟ್ ಕೂಡ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ ಅಂತ ಹೇಳ್ಬೇಡಿ, ಬೆಂಗಳೂರಿನ ಜನರು ರಾಜ್ಯ ಸರ್ಕಾರ ಬೆಂಗಳೂರಿನ ಜನರು ಸೆಸ್ ಕೊಟ್ಟಿರೋದು. ಆದ್ರಿಂದ ಬೆಂಗಳೂರಿನ ಜನ ಸೆಸ್ ಕೊಟ್ಟಿರೋದು ರಾಜ್ಯ ಸರ್ಕಾರದ ಗ್ರಾಂಟ್. ಬೆಂಗಳೂರಿನ ಜನ ಮಾತಾಡಿ, ಬೆಂಗಳೂರು ಬಗ್ಗೆ ಮಾತಾಡಿ.
ನಿಮ್ ಬೆಂಗಳೂರಲ್ಲಿ ಕೇಳ್ತಾರೆ ಬೆಂಗಳೂರು ಅಶ್ವತ್ಥಣ್ಣ ಕರ್ನಾಟಕ ರಾಜ್ಯ ಜನ ಅಲ್ಲ ಭಾರತ ರಂಗನಾಥ್ ನೀವು ಯಾಕೆ ಮಾತಾಡ್ತಾರೆ ದುಡ್ಡು ರಂಗನಾಥ್ ಅವ್ರಿಗೆ ಮಾತಾಡ್ತಾರೆ ಇವತ್ತು ಅಶ್ವತ್ಥಣ್ಣ ಹೇಳ್ದಂಗೆ